ಇರಾನಿನ ಭಯಾನಕವಾದ ದಾಳಿಗಳ ಮಾಹಿತಿ ಸಿಕ್ಕಾಗ ಹೆದರಿ ಹಿಂತಿರುಗಿದ ಅಮೆರಿಕದ ಅಡ್ವಾನ್ಸ್ ಟೆಕ್ನಾಲಜಿ ಇರುವ ಹಡಗು. ಇರಾನ್ ಪ್ರೆಸಿಡೆಂಟ್ ಅಲಿ ಖಾಮಿನಿಯವರು ನಮ್ಮ ಮಾತಿಗೆ ಬಗ್ಗುವುದಿಲ್ಲ ಎಂದು ಕಂಡಾಗ ಅಮೆರಿಕದ ಅತಿ ದೊಡ್ಡ ಹಡಗು ವಿಶ್ವದ ಅತಿ ದೊಡ್ಡ ಯುದ್ಧದ ಹಡಗಿನಲ್ಲಿ ಹೊರಟಿದ್ದರು. ಆ ಹಡಗನ್ನು ಸಮುದ್ರದ ರಾಜ ಎಂದು ಕರೆಯಲ್ಪಡುತ್ತದೆ. ಅಡ್ವಾನ್ಸ್ ಟೆಕ್ನಾಲಜಿ ಇರುವ ವಿಶ್ವದ ಅತಿ ದೊಡ್ಡ ಯುದ್ಧದ ಹಡಗು ಯುದ್ಧಕ್ಕೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಹೊಂದಿರುವ ಅತಿ ದೊಡ್ಡದಾದ ಹಡಗು ಅಮೆರಿಕದಿಂದ ಹೊರಟಿತ್ತು. ಇರಾನ್ ಮತ್ತು ಇಸ್ರಾಯೇಲ್ ಹತ್ತಿರವಾಗುತ್ತಿದ್ದಂತೆ ಇವತ್ತು ಇರಾನ್ ಇಸ್ರೇಲ್ ಮೇಲೆ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳನ್ನು ಹೊಂದಿರುವ ಹಡಗು. ಇರಾನ್ ಇಸ್ರಾಯೇಲ್ ಮೇಲೆ ಭಯಾನಕ ದಾಳಿ ಮಾಡಿದೆ. ಇದುವರೆಗೂ ಇರಾನ್ ಇಸ್ರಾಯೇಲ್ ಮೇಲೆ ಮಾಡಿದ ದಾಳಿಯಲ್ಲಿ ಅತಿ ದೊಡ್ಡದಾದ ದಾಳಿಯಾಗಿದೆ ಇದು. ಇಸ್ರೇಲ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ದಾಳಿಯು ಇರಾನ್ ಇಸ್ರಾಯೇಲ್ ಮೇಲೆ ಮಾಡಿದ ದಾಳಿಯಲ್ಲಿ ಅತಿ ದೊಡ್ಡ ಮತ್ತು ಭಯಾನಕವಾದ ದಾಳಿಯಾಗಿದೆ. ಈ ನ್ಯೂಕ್ಲಿಯರ್ ಪ್ಲಾಂಟ್ ಇಸ್ರಾಯೇಲಿಗೆ ಅತಿ ಹೆಚ್ಚು ಪವರ್ ಸಪ್ಲೈ ಮಾಡುತ್ತಿದ್ದ ಅತಿ ದೊಡ್ಡ ಪ್ಲಾಂಟ್ ಆಗಿದೆ. ಈ ದಾಳಿಯಲ್ಲಾದ ನಷ್ಟದಿಂದ ಇಸ್ರೇಲ್ ಅಷ್ಟು ಸುಲಭವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ದಾಳಿಯಿಂದ ಇಸ್ರೇಲ್ ಸೊಂಟ ಮುರಿದಂತಾಗಿದೆ. ಇಸ್ರೇಲ್ ಮಾಡಿದ ತಪ್ಪು ಬೆಂಕಿ ಮೇಲೆ ಇರಾನ್ ದಾಳಿಯಿಂದ ಬೆಂಕಿ ಆವರಿಸಿದ ಇಸ್ರೇಲ್ ನಗರಗಳು, ಊರು ಬಿಟ್ಟು ಓಡುವ ಇಸ್ರೇಲ್ ಜನತೆ.